ಎಷ್ಟೇ ಓಡಿಸಿದ್ರೂ ಮತ್ತೆ 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 ಬರ್ತಾನೆ ಇರ್ತವೆ ಇಲಿಗಳು. ಹೌದು, ಯಾವುದೇ ವಿಡಿಯೋ ಆಗಲಿ ಪ್ರತಿ ಸಲ ಹೇಳೋದು ಒಂದೇ ಒಂದು, ಇಲಿಗಳು ಬರೋದೇ ಆಹಾರದಿಂದ. ಆಹಾರನ ನೀವು ಎಷ್ಟು ಮನೆಯಲ್ಲಿ ಎಕ್ಸ್ಟ್ರಾ ಆಹಾರನ ಇಡ್ತೀರೋ ಅಷ್ಟು ಇಲಿಗಳು ಬರ್ತವೆ. ಅವು ಬರೋದಲ್ಲದೆ ಅದ್ರ ಜೊತೆಗೆ ಅದರ ಸೈನ್ಯನೇ ಕರ್ಕೊಂಡು ಬರುತ್ತೆ. ಒಂದೇ ಇಲಿಗಳ ಜೊತೆಗೆ ಇಡೀ ಮನೇನ ಧ್ವಂಸ ಮಾಡೋದಂತೂ ಗ್ಯಾರಂಟಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಬರೀ ಒಂದೇ ಒಂದು ಟೊಮೊಟೊ ಇದ್ದರೆ ಸಾಕು, ಈ ಒಂದು ಟೊಮೊಟೊಯಿಂದ ನಿಮ್ಮ ಮನೆಯಲ್ಲಿರುವ ಇಲಿಗಳನ್ನು ಸಾಯಿಸದೆ ಹಾಗೆ ಮನೆ ಬಿಟ್ಟು ಓಡಿಸ್ಬೋದು ಸುಲಭ ವಿಧಾನದಲ್ಲಿ. ಹಾಗಿದ್ರೆ ಬನ್ನಿ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಲಿಗಳನ್ನು ಯಾವ ರೀತಿ ಓಡಿಸೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನು ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಈ ಪ್ಲೇಟಿಗೆ ಈಗ ಟೊಮೊಟೊನ ತೊಗೊತಾ ಇದ್ದೀನಿ. ಟೊಮೊಟೊ ಏನಿದೆ ಇಲಿಗಳಿಗೆ ಪಂಚಪ್ರಾಣ. ಕಡಲೆ ಹಿಟ್ಟಾಗಿರ್ಬೋದು, ಬಜ್ಜಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಈ ರೀತಿ ತುಂಬ ಇಷ್ಟಪಡೋದು ಏನಂದರೆ ಇಲಿಗಳು ತುಂಬ ಅಂದರೆ ತುಂಬ ಇಷ್ಟಪಡ್ತವೆ. ಹಾಗಾಗಿ ನಾವು ಕೂಡ ಅಷ್ಟೇ, ಇಲಿಗಳು ಇಷ್ಟಪಡೋದನ್ನು ಕೊಟ್ಬಿಟ್ಟು ಅದನ್ನು ಮನೆಯಿಂದ ಓಡಿಸ್ಬೇಕು. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನಿಲ್ಲಿ ಟೊಮೊಟೊ ಏನಿದೆ ಸಣ್ಣದಾಗಿ ತುರಿದಿಟ್ಕೊತಾ ಇದ್ದೀನಿ. ನೀವು ಈ ರೀತಿ ತುರಿಯೋಕೆ ಇಷ್ಟ ಇಲ್ಲ, ಸಣ್ಣದಾಗಿ ಕಟ್ ಮಾಡ್ಕೋಬೋದು ಅಂದರೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಣ್ಣದಾಗಿ ತುರಿದಿಟ್ಕೊತಾ ಇದ್ದೀನಿ. ಯಾಕಂತಂದರೆ ಇಲಿಗಳಿಗೆ ಏನಪ್ಪ ಅಂದರೆ ಕಡಿಯೋಕೆ ಬರಬಾರ್ದು, ಅಂದರೆ ಲಿಕ್ವಿಡ್ ಟೈಪ್ ಇರಬೇಕು. ಸೊ ಹಾಗಾಗಿ ನಾನಿಲ್ಲಿ ಸಣ್ಣದಾಗಿ ತುರಿದು ಅದರದ್ದು ನೀರೇನಿದೆ ತಕ್ಕೊತಾ ಇದ್ದೀನಿ. ಈ ರೀತಿ ಟೊಮೊಟೊನ ಸಣ್ಣದಾಗಿ ತುರಿದ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಂಬೆ ಹಣ್ಣನ್ನು ತೊಗೊತಾ ಇದ್ದೀನಿ. ನಿಂಬೆ ಹಣ್ಣಿನ ಸಿಪ್ಪೆ ಏನಿದೆ ಅದನ್ನಷ್ಟೇ ತೊಗೋಬೇಕಾಗುತ್ತೆ. ನಿಂಬೆ ಹಣ್ಣಿನ ಸಿಪ್ಪೆ ಮೇಲ್ಗಡೆ ಇರುವಂಥ ಸಿಪ್ಪೆ ಏನಿದೆ ಅದು ತುಂಬ ಇಸ ಇರುತ್ತೆ. ಸೊ ಹಾಗಾಗಿ ಇಲಿಗಳಿಗೆ ಸಿಪ್ಪೆ ಹಾಕಿದರೆ ಊಟದಲ್ಲಿ ವಿಷ ಆದಾಗೆ. ಸೊ ಹಾಗಾಗಿ ನಾನು ನಿಮಗೆ ಮೊದಲೇ ಹೇಳಿದೆ, ಇಲಿಗಳಿಗೆ ಏನು ಇಷ್ಟನೋ ಅದನ್ನು ಕೊಡಬೇಕು. ಅದ್ರ ಜೊತೆಗೆ ನಾವು ಕೂಡ ಸ್ವಲ್ಪ ಆ್ಯಡ್ ಮಾಡಬೇಕು. ಏನಪ್ಪ ಅಂತಂದರೆ ವಿಷ ಅಂದ ತಕ್ಷಣವೇ ಏನಿದು ಪಾಯ್ಸನ್ ಆ ರೀತಿ ಏನಿಲ್ಲ, ಹೊಟ್ಟೆ ಕೆಡೋಕ್ಕೋಸ್ಕರ ಅಷ್ಟೇ ಹಾಕ್ತಾ ಇರೋದು. ಅದು ಬಿಟ್ಟರೆ ಬೇರೆ ಏನೂ ಎಫೆಕ್ಟ್ ಆಗೋದಿಲ್ಲ, ಸಾಯೋದಿಲ್ಲ, ಏನಿಲ್ಲ. ಆದರೆ ಈ ಮನೆಯಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಈ ಅಡುಗೆ ಟೇಸ್ಟ್ ಇಲ್ಲ. ಸೊ ಹಾಗಾಗಿ ಈ ಮನೆ ಬಿಟ್ಟು ಓಡೋಗ್ಬೇಕು ಅನ್ನೋದು ಅವರಿಗೆ ಅರ್ಥ ಆಗಬೇಕು ಇಲಿಗಳಿಗೆ. ಹಾಗಾಗಿ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕೂಡ ಅಷ್ಟೇ ಫ್ಲೇವರಿಗೋಸ್ಕರ ಹಾಕ್ತಾ ಇರೋದು. ತುಪ್ಪದಲ್ಲಿ ಇರುವಂತಹ ಫ್ಲೇವರ್ ಏನಿದೆ ಅದನ್ನು ಅಟ್ರಾಕ್ಟ್ ಮಾಡುತ್ತೆ, ಇಲಿಗಳಿಗೆ ಅಟ್ರಾಕ್ಟ್ ಮಾಡುತ್ತೆ. ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ ಅನ್ನೋ ಒಂದೇ ರೀಸನ್ ಸಾಕು, ಇಲಿಗಳಿಗೆ ಏನೇ ಇರಲಿ ಅವನ್ನ ಎಲ್ಲವನ್ನು ಬಿಟ್ಟು ಓಡ್ಕೊಂಡು ಬಂದುಬಿಡುತ್ತೆ ತಿನ್ನೋಕ್ಕೋಸ್ಕರ. ಹಾಗಾಗಿ ಇದು 2-3 ದಿನ ಇಟ್ಟಿರುವಂತಹ ಚಪಾತಿ ಹಿಟ್ಟು, ಗೋಧಿ ಹಿಟ್ಟು. ಸೊ ಹಾಗಾಗಿ ಇದನ್ನು ಹಾಗೆ ಬಿಸಾಕಬೇಕಾಗಿತ್ತು. ಬಿಸಾಕೋ ಬದಲು ಈ ರೀತಿ ನಾನು ಉಪಯೋಗ ಮಾಡ್ಕೊತಾ ಇದ್ದೀನಿ. ವೇಸ್ಟ್ ಮಾಡೋಕ್ಕೆ ನನಗೂ ಇಷ್ಟ ಇರಲಿಲ್ಲ. ಹಾಗಾಗಿ ಚಪಾತಿ ಹಿಟ್ಟು, ಉಳಿದಿರುವಂಥ ಚಪಾತಿ ಹಿಟ್ಟು ಏನಿದೆ ಅದನ್ನು ನಾನು ಸಣ್ಣದಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀವು ಆದರೂ ಅಷ್ಟೇ 2 ದಿನದ ಇಟ್ಟಿದ್ರೆ ತಿನ್ನೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದ್ರ ಬದಲು ಈ ರೀತಿ ಮಾಡ್ಕೊಳ್ಳಿ ನೀವು. ನಿಮ್ಮ ಮನೆಯಲ್ಲಿ ಇರುವಂಥ ಇಲಿಗಳು ಜನ್ಮದಲ್ಲಿ ನಿಮ್ಮ ಮನೆ ಕಡೆ ಸುಳಿಯೋದೇ ಇಲ್ಲ. ಸೊ ಸಣ್ಣ ಉಂಡೆಯ ರೀತಿ ಮಾಡ್ಕೊಂಡಿದ್ದೀನಿ. ಆಗ ನಾವು ಲಿಕ್ವಿಡ್ನ ತಯಾರು ಮಾಡಿದ್ವಲ್ಲ, ಸೊ ಅದರಲ್ಲಿ ಇದನ್ನು ಹಾಕ್ಬೋದು. ನಿಮಗೆ ಲಿಕ್ವಿಡ್ ಜಾಸ್ತಿ ಆಗ್ತಾಯಿದೆ, ನನಗೆ ಇದರಲ್ಲಿ ಏನಂತಾರೆ ಫಿಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ನೀವು ಇದರಲ್ಲಿ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೋದು. ಚಪಾತಿ ಹಿಟ್ಟನ್ನ ಸ್ಕಿಪ್ ಮಾಡ್ಕೊಬಿಡಿ, ಅಥವಾ ಚಪಾತಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಇವೆರಡನ್ನೇ ಯಾವುದಾದ್ರೂ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಗಟ್ಟಿ ಮಾಡ್ಕೋಬೋದು. ನೀವು ಹಿಟ್ಟಿನ ಆಕಾರದಲ್ಲಿ ಅದನ್ನು ನೀವು ಮಾಡ್ಕೋಬೋದು. ನಾನು ಇಲ್ಲಿ ಆಲ್ರೆಡಿ ಹಿಟ್ಟಿರೋದ್ರಿಂದ ಅದೇ ಹಿಟ್ಟಿನಲ್ಲೇ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಅದರಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನು ಗಟ್ಟಿಯಾಗಿ ಮಾಡ್ಕೋಬೋದು. ಟೊಮೊಟೊದಲ್ಲೇ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೋದು. ಈ ರೀತಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳಿ. ಈ ರೀತಿ ನೀವು ಒಂದು 4-5 ಇಲಿಗಳು ಎಲ್ಲಿಂದ ಬರ್ತವೆ, ಯಾವ ಜಾಗದಿಂದ ಬರುತ್ತೆ ಅಂತ ಮೊದಲು ತಿಳ್ಕೊಳ್ಳಿ. ಸೊ ಇಲಿಗಳು ಯಾವ ಜಾಗದಿಂದ ಬರ್ತಾ ಇದ್ದಾವೆ, ಹಾಗೆ ಹೆಚ್ಚು ಇಲಿಗಳಾಗಿರ್ಬೋದು, ಜಿರಳೆಗಳಾಗಿರ್ಬೋದು ಸಿಂಕಿನ ಹತ್ರ, ತುಂಬ ದೊಡ್ಡ ಸಿಂಕ್ ಇದ್ದರೆ, ಅಂದರೆ ಅದರದ್ದು ಓಪನ್ ಆಗಿದ್ದರೆ, ಬೊಕ್ಕ ಓಪನ್ ಆಗಿದ್ದರೆ ಅಷ್ಟೇ ಬರ್ತವೆ. ಸೊ ಹಾಗಾಗಿ ನೀವು ಸ್ವಲ್ಪ ಮನೆ ಜವಾಬ್ದಾರಿನ ವಹಿಸಬೇಕಾಗತ್ತೆ. ಇಂಥ ಸಣ್ಣ ವಿಷಯಗಳು ನಮಗೆ ನೋಡೋಕ್ಕೆ ನೆಗ್ಲೆಕ್ಟ್ ಅಂತ ಹೇಳ್ಬೋದು, ಬಟ್ ಅದರಿಂದ ಬರುವಂಥ ಕೀಟನಾಶಕಗಳಿಂದ ನಮ್ಮ ಮನೆಯಲ್ಲಿ ಅನಾರೋಗ್ಯಕ್ಕೆ ಈಡಾಗ್ತೀವಿ. ಸೊ ಹಾಗಾಗಿ ಈ ಜಿರಳೆ ಆಗಿರ್ಬೋದು, ಸೊಳ್ಳೆ ಆಗಿರ್ಬೋದು, ಇಲಿಗಳಾಗಿರ್ಬೋದು, ಹಲ್ಲಿಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾವು ಯಾವುದೇ ಅಂತ ಕೆಮಿಕಲ್ ಪ್ರಾಡಕ್ಟ್ ಅನ್ನು ಹಾಕೋಕ್ಕಾಗೋದಿಲ್ಲ. ಅದ್ರ ಬದಲು ಈ ರೀತಿ ಸಣ್ಣ ಮನೆ ಮದ್ದನ್ನು ಮಾಡ್ಕೊಂಡ್ಬಿಟ್ಟು ಆದಷ್ಟು ಜಲ್ದಿ ಮನೆಯಲ್ಲಿರುವಂಥ ಇಲಿಗಳನ್ನು ಓಡಿಸ್ಬೋದು. ಸೊ ನೆಕ್ಸ್ಟ್ ಇವೆಲ್ಲ ಉಂಡೆ ಆದಮೇಲೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ಈಗ ಫಸ್ಟ್ ಬಂದುಬಿಟ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಲ್ಲಿ ಹಾಕ್ಕೊಳ್ಳಿ. ನಾವೇನು ಹಿಟ್ಟು ರೌಂಡ್ ಶೇಪ್ನಲ್ಲಿ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಈ ಹಿಟ್ಟೇನಿದೆ ಅದನ್ನು ನಾವು ಈ ಒಂದೊಂದು ಉಪ್ಪಿನಲ್ಲಿ ಎದ್ದಿ ತೆಗಿಬೇಕಾಗುತ್ತೆ. ಈ ರೀತಿ ಎದ್ದಿ ತೆಗೆಯೋದ್ರಿಂದ ಇಲಿಗಳು ತಿಂದ ತಕ್ಷಣವೇ ತುಂಬ ಅಂದರೆ ತುಂಬ ವಿಪರೀತ ಹೊಟ್ಟೆ ನೋವಾಗುತ್ತೆ. ಫಸ್ಟಿಗೆ ಏನು ಅನಿಸುತ್ತೆ ಇಲಿಗಳಿಗೆ, ತಿಂದಿದೆ ಟೇಸ್ಟ್ ಇದೆ ಅನಿಸುತ್ತೆ. ಅದೇ ಯಾವ ರೀತಿ ಉಪ್ಪಿನ ಅಂಶ ಜಾಸ್ತಿ ಆಗುತ್ತೋ ಆ ಉಪ್ಪಿನ ಅಂಶ ಜಾಸ್ತಿ ಆದ ತಕ್ಷಣ ಇಲಿಗಳಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಸೊ ಹಾಗಾಗಿ ಇಲಿಗಳು ಮನೆ ಬಿಟ್ಟು ಓಡೋಗ್ಬಿಡುತ್ತೆ. ಮೊದಲೇ ಹೇಳಿದಾಗೆ ಇಲಿಗಳನ್ನು ಸಾಯಿಸೋದೇ ಆಗಲಿ, ನಮ್ಮನ್ನ
ಪಾಪ ಆಗುತ್ತೆ. ಸೊ ಹಾಗಾಗಿ ಇಲಿಗಳನ್ನು ಮನೆ ಬಿಟ್ಟು ಓಡಿಸ್ಬೇಕೇ ಹೊರತು ನಾವು ಯಾವುದೇ ರೀತಿಯಾಗಿ ಸಾಯಿಸಬಾರ್ದು. ಈ ರೀತಿ ನೀವು ಕೂಡ ಅಷ್ಟೇ ನಿಮ್ಮ ಮನೆಯಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಟಿಪ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾವ ರೀತಿ ಬಂದಿದೆ ಅಂತೇಳಿ. ಹಾಗೆ ಹೆಚ್ಚು ನಾನು ಇಲಿಗಳು ತುಂಬ ವೀಡಿಯೋಸ್ನ ಹಾಕಿದ್ದೀನಿ, ತುಂಬ ಅಂದರೆ ತುಂಬ ಇಲಿಗಳ ವೀಡಿಯೋಸ್ನ ಹಾಕಿದ್ದೀನಿ. ಯಾವತ್ತೂ ಕೂಡ ಮನೆ ಕಡೆ ಸುಳಿಯೋದಿಲ್ಲ. ಪ್ರತಿಯೊಂದು ಕೂಡ ನೀವು ಟ್ರೈ ಮಾಡಿ ನೋಡಿ. ಒಂದೊಂದು ಕೂಡ ತುಂಬ ಪಾಯ್ಸನ್ ಆಗಿರುವಂಥ ಎಫೆಕ್ಟಿವ್ ಆಗಿರುವಂಥ ಇಲಿ ರೆಮಿಡೀಸ್ನ ಮಾಡಿದ್ದೀನಿ.